ಶಾಸ್ತ್ರಕ್ಕೆ ನಮಸ್ಕರಿಸಿ 72ನೇ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಕೋರುತ್ತಾ ನಮ್ಮ ಈ ಪುಣ್ಯಕ್ಷೇತ್ರದ ಅರಸಮ್ಮ ಮಹಾತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಸುಂದರ ವೇದಿಕೆಯಲ್ಲಿ ಈಗಾಗಲೇ ಆಶೀರ್ವಚನವನ್ನು ನೀಡಿರುವಂಥ ದಸರಿಘಟ್ಟದ ನಮ್ಮ ಶಾಖಾಮಠದ ಸ್ವಾಮಿಗಳಾದಂಥ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳೇ, ಶ್ರೀ ಈ ಗ್ರಾಮದ ಗಣ್ಯರಾದ ರಾಮೇಗೌಡ್ರೆ, ಗೌರೀಶ್ ಅವರೇ ಮತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರೇ, ಈ ದೇವಸ್ಥಾನ ಸಂಬಂಧವಾಗಿ ಆಗಿರುವಂಥ ಟ್ರಸ್ಟಿನ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಟ್ರಸ್ಟಿಗಳೇ ಮತ್ತು ಇವತ್ತು ತಾಯಿಯ ದರ್ಶನಕ್ಕಾಗಿ ಬಂದಿರುವಂಥ ನಮ್ಮ ಊರಿನ ಹೆಣ್ಣು ಮಕ್ಕಳೇ ಹಾಗೂ ಸಾರ್ವಜನಿಕರೇ, ಜಂತು ನಾಮ್ ನರಜನ್ಮ ದುರ್ಲಭಂ ಅಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಮಾನವ ಜನ್ಮ. ಈ ಮಾನವ ಜನ್ಮಕ್ಕೆ ಭಗವಂತ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂಥ ಎಲ್ಲ ಅನುಕೂಲಗಳನ್ನು ಭಗವಂತ ಈ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಮಾತಾಡೋದಕ್ಕೆ ನಾಲ್ಗೆ ಕೊಟ್ಟಿದ್ದಾನೆ, ಎಲ್ಲ ಗ್ರಹಣ ಮಾಡೋದಕ್ಕೆ ಮಿದುಳನ್ನು ಕೊಟ್ಟಿದ್ದಾನೆ, ಇನ್ನು ಅಂಗಾಂಗಗಳು ಕೈಗಳು 2 ಕೈಗಳನ್ನು ಕೊಟ್ಟಿದ್ದಾನೆ. ಆ ಕೈಗಳಿಂದ ಈ ಪ್ರಪಂಚದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದೋ ಎಲ್ಲವನ್ನೂ ಈ ಕೈಗಳು ಮಾಡ್ಬೋದು. ಕಳೆದ ವರ್ಷ ಬಹುಶಃ ಈ ದೇವಾಲಯ ಫೌಂಡೇಶನ್ ಆಗಿತ್ತು ಅಂತ ಕಾಣುತ್ತೆ. ಈ ವರ್ಷ ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿ ತಾಯಿಯ ಚಿತ್ರವನ್ನು ಸ್ತಂಭಗಳಲ್ಲಿ ಶಿಲೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸುಂದರವಾದ ಒಂದು ಕೊಳವನ್ನು ನಿರ್ಮಾಣ ಮಾಡಿದ್ದಾರೆ, ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಎಲ್ಲದಕ್ಕೂ ಕಾರಣ ಹೇಗೆ ನಮ್ಮ ಮನುಷ್ಯನಿಗೆ ಅಂತ ಹೇಳಿದರೆ, ನಮ್ಮ 2 ಕೈಗಳು ನಾವು ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದು ತಾಯಂದಿರು ಮಕ್ಕಳಿಗೆ ಹಾಲು ಕಾಯಿಸ್ಕೊಡ್ತಾರೆ, ಕಾಫಿ ಕೊಡ್ತಾರೆ ದೊಡ್ಡವ್ರಿಗೆ, ಆಮೇಲೆ ಟಿಫಿನ್ ಮಾಡಿಕೊಡ್ತಾರೆ. ಅವ್ರಿಗೆ ಕೈಗಳಿಲ್ಲ ಅಂದರೆ ಏನು ಮಾಡಿಕೊಡ್ತಾ ಇದ್ರು? ಏನಿಲ್ಲ. ನಾವು ಪ್ರಾಣಿಗಳಂತೆ ಹುಲ್ಲನ್ನು ತಿನ್ಬೇಕಾಗಿತ್ತು. ಈ ಕೈಗಳಿಲ್ಲದೆ ಪ್ರಾಣಿಗಳಂತೆ ನಾವು ಆಗಿದ್ದರೆ, ಅಥವಾ ಇನ್ನೇನಾದರೂ ಸಿಕ್ಕಿದ್ದು ತಿನ್ನೋದು. ಎಲ್ಲ ಪ್ರಾಣಿಗಳನ್ನು ಗಮನಿಸಿ, ಆ ಪ್ರಾಣಿಗಳು ಕೈಗಳಿಲ್ಲದೆ ಇರೋದ್ರಿಂದ, ಕೋತಿಗೂ 2 ಕೈಗಳಿದೆ, ಆದರೆ ಕೋತಿಯೂ ಸಹ ಕೈಗಳನ್ನು ಉಪಯೋಗಿಸ್ಕೊಂಡು ನಾವು ತಯಾರು ಮಾಡುವಂಥ ಆಹಾರವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಕಟ್ಕೊಂಡಿರುವಂಥ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ. ನಮಗೆ ಬೇಕಾದಂಥ ದೇವಾಲಯ ನಿರ್ಮಾಣ ಮಾಡ್ಕೊಂಡಿದ್ದೇವೆ, ಅದು ಸಾಧ್ಯವಿಲ್ಲ. ರಸ್ತೆಗಳು ಮಾಡೋದು ಮೊದಲೇ ಸಾಧ್ಯವಿಲ್ಲ. ಕೋತಿಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಿ ಹೋಗ್ತಾ ಇದ್ದಾವೆ. ಅಷ್ಟಲ್ಲದೆ ತಪ್ಪಿ ನಿಮ್ಮ ಮಾವಿನ ಮರ ಇದ್ದರೆ, ತೆಂಗಿನ ಮರ ಇದ್ದರೆ ಹತ್ತಿ ಎಳನೀರು ಕುಡಿತವೆ, ಮಾವಿನಕಾಯಿ ಕಿತ್ತಾಕ್ತವೆ, ಅಥವಾ ನಮ್ಮ ತರಕಾರಿಯನ್ನು ಬಿಸಾಕ್ತವೆ. ಆದರೆ ಈ ಮನುಷ್ಯ ಜನ್ಮಕ್ಕೆ ಭಗವಂತ ಕೈಗಳನ್ನು ನಿರ್ಮಾಣ ಮಾಡಿ, ಅದಕ್ಕೂ ಒಂದೊಂದು ಕೈಯಲ್ಲೂ 5 ಬೆರಳನ್ನು ನಿರ್ಮಾಣ ಮಾಡಿದ್ದಾನೆ. ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ 5 ಬೆರಳು ಒಂದು ಸಮ ಇಲ್ಲ. ಒಂದೊಂದು ಬೆರಳು ಒಂದೊಂದು ಅಳತೆಯಲ್ಲಿದ್ದೇವೆ. ಒಂದೇ ಸಮ ಆಗಿದ್ದರೆ ಏನಾಗ್ತಿತ್ತು ಅಂದರೆ, ಕತ್ತರಿಸೋದಕ್ಕೆ ಆಗ್ತಾ ಇರಲಿಲ್ಲ, ಕುಯ್ಯೋದಕ್ಕೆ ಆಗ್ತಾ ಇರಲಿಲ್ಲ, ನಾವು ಊಟ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಭಗವಂತ ನಮ್ಮ 2 ಕೈಗಳಲ್ಲಿ ಒಂದೊಂದು ಬೆರಳು ಒಂದೊಂದು ಸೈಜ್ನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇಷ್ಟಲ್ಲೇ ಅಲ್ಲದೆ ಭಗವಂತ ನಮಗೆ ಹಲ್ಲುಗಳನ್ನು ಕೊಟ್ಟಿದ್ದಾನೆ. ಹಲ್ಲು ಏನು ಕೆಲಸ ಮಾಡುತ್ತೆ ಗೊತ್ತೇ? ನಾವು ತಿಂದಂಥ ಆಹಾರವನ್ನು ಪುಡಿ ಮಾಡುತ್ತೆ. ಇತ್ತೀಚೆಗೆ ನಾವೆಲ್ಲ ಮನೆಯಲ್ಲಿ ಎಲ್ಲ ಒಂದೊಂದು ಚಿಕ್ಕದೊಂದು ಮೆಷಿನ್ ಇಟ್ಕೊಂಡಿದ್ದೇವೆ. ಆ ಮಿಷನ್ ಅನ್ನು ಏನಂತ ಕರಿತೇವೆ? ಎಲ್ಲ ಪುಡಿ ಮಾಡಿಕೊಡೋದು. ಅದು ರುಬ್ಬಿ ಕೊಡುತ್ತೆ, ಗ್ರೈಂಡರ್ ಅಂತೀವಿ.
ಆ ಗ್ರೈಂಡರ್ ನಮ್ಮ ಶರೀರದ ಭಗವಂತ ಒಳಗೆ ಇಟ್ಟಿದ್ದಾನೆ. ಆ ಗ್ರೈಂಡರು ನಾವು ತಿಂದಂಥ ಆಹಾರವನ್ನೆಲ್ಲ ಪುಡಿ ಪುಡಿ ಮಾಡಿ ಎಷ್ಟು ವೇಸ್ಟ್ ಇದೆಯೋ ಅದನ್ನು ಬೇರೆ ಕಡೆ ಕಳಿಸಿ ಅಲ್ಲಿ ರಕ್ತಾಂಶ ಇರುವಂಥದ್ದನ್ನು ರಕ್ತಕ್ಕೆ ಸೇರಿಸುತ್ತೆ. ಹಾಗಾಗಿ ಜಠರಕೋಶ ಅಂತ ಹೇಳ್ತೇವೆ ನಾವು ಆರೋಗ್ಯ ವಿಜ್ಞಾನದಲ್ಲಿ. ಜಠರಕೋಶ ನಾವು ಉಸಿರಾಡ್ತೇವೆ, ಅದಕ್ಕೆ ಶ್ವಾಸಕೋಶ. ಆ ಶ್ವಾಸಕೋಶ ನಾವು ತೆಗೆದುಕೊಳ್ಳುವಂಥ ಗಾಳಿಯಲ್ಲಿ ಆಮ್ಲಜನಕವನ್ನು ನಮ್ಮ ಶರೀರಕ್ಕೆ ಕೊಡುತ್ತೆ, ಇಂಗಾಲಾಮ್ಲವನ್ನು ಹೊರಗೆ ಬಿಡುತ್ತೆ. ಆದ್ದರಿಂದ ಮೂಗಿನಲ್ಲಿ 2 ಭಾಗ ಇದೆ. ಒಂದು ಭಾಗದಲ್ಲಿ ನಾವು ಆಮ್ಲಜನಕವನ್ನು ಕಳಿಸ್ತಾ ಇರ್ತೇವೆ, ಇನ್ನೊಂದರಲ್ಲಿ ಇಂಗಾಲಾಮ್ಲ ರೂಪವಾದಂಥ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾರಲ್ಲ, ಅದು ಇನ್ನೊಂದು ಮೂಗಿನ ಭಾಗದಲ್ಲಿ ಬಂದ್ಬಿಡುತ್ತೆ. ಈ ರೀತಿ ಒಂದು ಅವು ಒಳ್ಳೆಯದು ನಮಗೆ ಬಂದು ಕೆಟ್ಟದ್ದು ಹೊರಗಡೆ ಹೋಗುತ್ತೆ. ಇಂಥ ಎಲ್ಲ ಕ್ರಿಯೆಗಳನ್ನು ಭಗವಂತ ನಮ್ಮ ತಾಯಿಯ ಉದರದಲ್ಲೇ ಚಿಕ್ಕ ಮಗುವಾಗಿರುವಾಗಲೇ ಸೃಷ್ಟಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ತಲೆಯಲ್ಲಿ ಮೆದುಳು ಇಲ್ಲಿದೆ. ನಿಮ್ಗೆ ಯಾರಿಗಾರ ಮೆದುಳಿಲ್ಲ ಅಂದ್ರೆ ಹೇಳಿ, ಗೊತ್ತಾಗಲಿಲ್ಲ ಅಂದರೆ ಯಾರು ಪಕ್ಕದಲ್ಲಿ ತೋರಿಸ್ತಾರೆ. ನಮ್ಮ ಮೆದುಳು ನಮ್ಮ ತಲೆಯ ಒಳಭಾಗದಲ್ಲಿದೆ. ಆ ಮೆದುಳನ್ನು ಭಗವಂತ ಎಷ್ಟು ರಕ್ಷಣೆ ಮಾಡಿದ್ದಾನೆ ಅಂದರೆ, ನರಗಳಿದ್ದಾವೆ, ಮೂಳೆ ಇದೆ, ಮೇಲೆ ಚರ್ಮ ಇದೆ. ನಾನು ನಿನ್ನೆ ಹೀಗಿರಲಿಲ್ಲ, ಸ್ವಲ್ಪ ನಮ್ಮ ಸ್ವಾಮಿಗಳ ಥರ. ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀರಿ, ಇದು ನಮ್ಮ ಊರು. ಇದು ಎಷ್ಟೋ ಜನರು ನನ್ನನ್ನು ಕೇಳ್ತಾ ಇದ್ರು, ನೀವು ಯಾವ ಊರು ಅಂತ. ನಾನು ಜವರ್ನಳ್ಳಿ ಅಂತ ಹೇಳಿದೆ. ಈಗ ನಾನು ಮಂಡ್ಯದಲ್ಲಿ ಇದ್ದೀನಿ, ಆದ್ದರಿಂದ ಕೇಳಿದ್ರೆ ಮಂಡ್ಯ ಅಂತ ಹೇಳ್ತೀನಿ. ಅವತ್ತು ನಾನು 20 ವರ್ಷ ನಿಮ್ಮ ಊರಿನಲ್ಲಿ ದಾನಿಗಳಿಂದ 5 ಎಕರೆ ಭೂಮಿಯನ್ನು ದಾನ ಪಡೆದು, ಆಮೇಲೆ ITI ಮಾಡಿ, ಆಮೇಲೆ ಯಾಕೆ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮಿಗಳನ್ನು ಬೆಂಗಳೂರಿನಲ್ಲಿ ಹೋಗಿ ನಾನು ಪ್ರಯತ್ನ ಪಟ್ಟಾಗ ಪೂಜ್ಯ ಸ್ವಾಮಿಗಳು ಅವತ್ತಿನ ಎಲ್ಲ MLAಗಳು ಮಂತ್ರಿಗಳನ್ನೆಲ್ಲ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ನಮ್ಮ ಕಲ್ಯಾಣ ಮಂಟಪದಲ್ಲಿ ಒಂದು ಮೀಟಿಂಗ್ ಕರೆದರು. ಮೈಸೂರಿನಲ್ಲಿ JSS ಸಂಸ್ಥೆಯವರಿಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರಿ, ನಮಗೂ ಮೆಡಿಕಲ್ ಕಾಲೇಜ್ ಕೊಡಿ ಅಂತ. ಆವತ್ತು ನಮ್ಮ ಎಲ್ಲ MLAಗಳು ಮಂತ್ರಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಯಿತು ನಿಮಗೆ ಕೊಡಿಸ್ತೀವಿ ಎಂದರು. ಆಗ ರಾಮಕೃಷ್ಣ ಹೆಗಡೆಯವರು CM ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದರು. ಅದಾದ 1 ತಿಂಗಳಿಗೆ ನಮ್ಮ ಪ್ರಯತ್ನ ಫಲಿಸಿತು. ನಾವು 5 ಶೆಡ್ ಕಟ್ಟಿಸಿದ್ದೆ. ನಾನು ಅವಾಗ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮಿಗಳು ಅಮೆರಿಕ ಹೋಗಿ ಬಂದ ಮೇಲೆ ITI ಕಾಲೇಜ್ ಮಾಡಿ ಅಂತ ಹೇಳಿದ್ರು, ಅದಕ್ಕಾಗಿ ಕಟ್ಟಿದ್ದು. ಆ ಕಾಲೇಜ್ನಲ್ಲೇ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ನಾವು ಪ್ರಯತ್ನ ಪಟ್ಟಾಗ ನಮ್ಮ ದೇವೇಗೌಡರು ಇವೆಲ್ಲ ಪ್ರಧಾನಿಗಳಾಗಿದ್ದರು ಅಂತಿದೆಲ್ಲ, ಆ ಪ್ರಧಾನಿಗಳಾಗುವಂಥವರು ಆವಾಗ PWD ಮಿನಿಸ್ಟರ್ ಆಗಿದ್ದರು. ಆರೋಗ್ಯ ಮಂತ್ರಿಯಾಗಿ HN ತಿಮ್ಮೇಗೌಡರು ಅಂತಿದ್ರು. ಅವರು ನಮ್ಮ ಮಠದ ಭಕ್ತರು, ಬೆಂಗಳೂರು ಶಾಖೆಯ ಕಾರ್ಯದರ್ಶಿಯಾಗಿದ್ದರು ಮತ್ತು ಮಿನಿಸ್ಟರ್ ಆಗಿದ್ದರು. ಅವರಿಬ್ಬರೂ ಬರ್ತಾ ಇದ್ದಾರೆ. ಈಗ ನಾವು ಮೆಡಿಕಲ್ ಕಾಲೇಜ್ ಮಾಡುವಂಥ ಸ್ಥಳವನ್ನು ತೋರಿಸಿ ಅಂತ ಹೇಳಿದ್ರು ಸ್ವಾಮಿಗಳು ಫೋನಲ್ಲಿ. ಆಗ ನಾನು ರಾಮಕೃಷ್ಣಗೌಡ ಇಬ್ಬರು ಸೇರಿ 4 ಎಳ್ನೀರನ್ನ ಇಟ್ಕೊಂಡು ಅಲ್ಲಿ ಕಾಯ್ತಾ ಕುಳಿತುಕೊಂಡು ರೋಡ್ ಪಕ್ಕದಲ್ಲಿ ಮರದಡಿಗೆ ಬಂದರು. ಆಗ ನಾವು ಅವ್ರ ಗೌರವದಿಂದ ಹೂಮಾಲೆ ಹಾಕಿ ಕರ್ಕೊಂಡೋಗಿ ಸ್ಥಳ ಎಲ್ಲ ತೋರಿಸ್ತು, 5 ಶೆಡ್ಡನ್ನು. ಆಗ ದೇವೇಗೌಡರು ಹೇಳಿದರು, ಏನ್ರಿ ನೀವೆಲ್ಲ ಸ್ವಾಮಿಗಳಿಗೆ ಹುಚ್ಚಿಡಿಸ್ಬಿಟ್ಟಿದ್ದೀರಲ್ರಿ ನೀವು. JSSನವರು ಚಿನ್ನ ಬೆಳ್ಳಿ ದುಡ್ಡು ಬೇಕಾದಷ್ಟಿದೆ, ನಿಮ್ಮ ಮಠದಲ್ಲಿ ಎಲ್ಲಿದೆ? ನಿಮ್ಮ ಮಠದಲ್ಲಿ ಬಂಡೆಗಳಿದ್ದಾವೆ, ಎಲ್ಲಿ ಹಣ ತರ್ತೀರಿ, ಹೇಗೆ ಮಾಡ್ತೀರಿ ಎಂದರು. ಆಗ ಪಕ್ಕದಲ್ಲೇ ಇದ್ದ ತಿಮ್ಮೇಗೌಡರು ಹೇಳಿದರು, ನಮ್ಮ ಸ್ವಾಮಿಗಳು ಪ್ರಯತ್ನ ಮಾಡಿದರೆ ಸರ್, ಮಾಡೇ ಮಾಡ್ತಾರೆ ಸರ್ ಅಂತ ಹೇಳಿದರು. ಹೌದಾ, ಮಾಡಲಿ ಬಿಡಿ ಅಂತ ಹೇಳಿ ಅವತ್ತು ಎಳನೀರನ್ನು ಕುಡಿದ್ರು. ನೋಡಿದ್ರು 5 ಶೆಡ್ಗಳನ್ನು. ಎಲ್ಲರೂ ಸಾಧ್ಯ ಇಲ್ಲಿ ಮೆಡಿಕಲ್ ಕಾಲೇಜು ಅಂತ ಹೇಳಿ ಹೊರಟೋದ್ರು. ಅವತ್ತು ಹೋದವರು ಪೂಜ್ಯ ಸ್ವಾಮಿಗಳಿಗೆ ಅವತ್ತೇ ನಾನು ರಾತ್ರಿಗೆ ಟೆಲಿಫೋನಲ್ಲಿ ಹೇಳಿದೆ, ದೇವೇಗೌಡರ ಅಭಿಪ್ರಾಯ ಹಿಂಗಿದೆ ಅಂತ, ಮಾಡೋಣ ಅಂತ ಹೇಳಿ. ಆಮೇಲೆ ನಾವು ಪ್ರಯತ್ನ ಮಾಡಿದೋ.
ನೀವೆಲ್ಲರೂ ನಮ್ಮ ಆರೈಕೆಯಿಂದ 100 ಎಕರೆ ಭೂಮಿ ಕೊಟ್ಬಿಟ್ರಿ. ಕೊಟ್ಟದ್ಮೇಲೆ ನಾವು ಸುಮ್ಮನೆ ಇದ್ವಿ, ಒಂದೊಂದಾಗಿ ಒಂದೊಂದು ಬ್ಲಾಕ್ ಕಟ್ಟಿದ್ವಿ. ಅವತ್ತು ITIನ ತೆಗೆದು ಅಲ್ಲಿ ನಮ್ಮ ತಾವರೆಕೆರೆಯಲ್ಲಿ ಒಂದಷ್ಟು ಬಿಲ್ಡಿಂಗ್ ಇತ್ತು, ಹೆಂಚಿನ ಮನೆ ಅಲ್ಲಿಗೆ ಶಿಫ್ಟ್ ಮಾಡಿ ಮೆಡಿಕಲ್ ಕಾಲೇಜ್ ಆಗೋದಕ್ಕೆ ಏನಾಗಬೇಕೋ ಎಲ್ಲ ಕಟ್ಟಡಗಳನ್ನು 6 ತಿಂಗಳಲ್ಲಿ ತಕ್ಷಣಕ್ಕೆ 2 ವರ್ಷಕ್ಕೆ ಆಗೋಷ್ಟನ್ನು ಕಟ್ಟಿದ್ವಿ. ಆಮೇಲೆ ನಮ್ಮ ಮಠ ವಿಶ್ವಕ್ಕೆ ಒಂದು ಹೆಸರು ಬಂತು. ಆ ಹೆಸರು ಬರೋದಕ್ಕೆ ಕಾರಣ ನಮ್ಮೂರಿನವರು ನೀವು. ಏಕೆ ಅಂದರೆ ಭೂದಾನ ಮಾಡಿದ್ರಿ, ನೀವೆಲ್ಲ ಸಹಕಾರ ಕೊಟ್ರಿ. ಇವತ್ತು ವಿಶ್ವದಲ್ಲೇ ನಂಬರ್ 1 ರೂರಲ್ ಕಾಲೇಜು ಮೆಡಿಕಲ್ ಕಾಲೇಜ್ ಅಂದರೆ ನಮ್ಮ ಏಮ್ಸ್ ಅಂದರೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತೇಳಿ. ಇದರ ಜೊತೆಗೆ ನಾವು ನರ್ಸಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು ಎಲ್ಲವನ್ನು ಮಾಡೋದು. ಇದರ ಜೊತೆಗೆ ಅವೆಲ್ಲ ಇದ್ದದ್ರಿಂದಾಗಿ ಇವತ್ತು ವಿಶ್ವದಲ್ಲೇ ಈಗ ಎಲ್ಲಿ ಮೊದಲಿಗೆ ಆದಿಚುಂಚನಗಿರಿ ಅಂದರೆ ಅದು ಹಳ್ಳಿ ಕಾಲೇಜ್ ರೀ ಅಂತ ಹೇಳ್ತಾ ಇದ್ದಂಥವರು ಇವತ್ತು ಮೊದಲು ಪ್ರಿಫರೆನ್ಸ್ ಕೊಟ್ಕೊಂಡು ನಮ್ಮ ಕಾಲೇಜ್ಗೆ ಬಂದು ಅಡ್ಮಿಷನ್ ಆಗ್ತಾ ಇದ್ದಾರೆ. ಆದ್ದರಿಂದ ಇವೆಲ್ಲವೂ ಯಾವುದರಿಂದ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಿಮ್ಮೆಲ್ಲರ ತ್ಯಾಗೇ ನೈಕೆ ಅಮೃತತ್ವ ಮಾನುಷವು ಅಂತೇಳಿ ನಮ್ಮ ವೇದಾಂತದಲ್ಲಿ ನಮ್ಮ ಉಪನಿಷತ್ ಹೇಳೋದು. ವೇದಾಂತದಲ್ಲಿ ಹೇಳುವಂಥದ್ದು ಯಾವುದೋ ಸುಳ್ಳಲ್ಲ. ಆದ್ದರಿಂದ ತ್ಯಾಗೇ ನೈಕೆ, ತ್ಯಾಗ ಒಂದೇ ಒಂದು ಅಮೃತಕ್ಕೆ ಸಮಾನ. ನಾವು ಮೋಕ್ಷವನ್ನು ಏನಾರು ಪಡೀಬೇಕು ಅಂತಿದ್ರೆ ಆ ಮೋಕ್ಷ ಪಡಿಬೇಕಾದ್ರೂ ನಾವು ತ್ಯಾಗವನ್ನು ಮಾಡಬೇಕು. ಇವತ್ತು ಆ ತ್ಯಾಗವನ್ನು ನೀವು ಮಾಡಿ ಇವತ್ತು ಈ ಊರು ಮೊದಲು ಆ ಭೂಮಿ ಉರುಳಿ ಸಹ ಬೆಳೆದೇ ಇರುವಂಥ ಭೂಮಿ. ಆ ಭೂಮಿಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಿ ಬೆಳ್ಳೂರು ಕ್ರಾಸಿಂದ ಚನ್ನರಾಯಪಟ್ಟಣ, ಅಂದರೆ ಯಡಿಯೂರಿಂದ ಚನ್ನರಾಯಪಟ್ಟಣದವರೆಗೆ ಭೂಮಿ ಬೆಲೆ ಇವತ್ತು ಏನಾಗಿದೆ ನಿಮಗೆ ಗೊತ್ತು. ಚದುರ ಅಡಿಗೆ 15,000 20,000, ಎಕರೆಗೆ ಕೋಟಿಗಟ್ಟಲೆ ಹಣ. ಎಲ್ಲೂ ಸೈಟ್ ಸಿಗ್ತಾ ಇಲ್ಲ. ಬೆಂಗಳೂರಿನವರೆಲ್ಲ ಬಂದು ಇಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲಾರ ಭೂಮಿ ಸಿಗುತ್ತಾ ಅಂತೇಳಿ. ಅಂಥದ್ರಲ್ಲಿ ನೀವು ಊರಿನವರು ನೀವು ತ್ಯಾಗ ಮಾಡೋದ್ರಿಂದ ನಿಮ್ಮೆಲ್ರಿಗೂ ಸೌಲಭ್ಯವೂ ಇದೆ. ಇವತ್ತು ನಾನು ಬರುವಾಗ ಸ್ವಾಮಿಗೆ ಹೇಳಿದೆ, ಒಂದು ಕಾಲದಲ್ಲಿ 85ನೇ ಇಸ್ವಿಯಲ್ಲಿ ನಮ್ಮ ದೇವರಹಳ್ಳಿಯಲ್ಲಿ ಪೂರ ಹೆಂಚಿನ ಮನೆ ಇತ್ತು ಸ್ವಾಮೀಜಿ. ಈಗೆಲ್ಲ RCC ಬಿಲ್ಡಿಂಗ್ ಸ್ವಾಮೀಜಿಯಲ್ಲಿ ಎಲ್ಲ ನೀವೆಲ್ಲ ಮಾಡ್ತಿದ್ರು. ಅದರಿಂದ ತುಂಬ ಸಂತೋಷ ಆಗುತ್ತೆ. ಆದ್ದರಿಂದ ನೀವೆಲ್ಲ ಆಸ್ತಿಕರು. ಈ ಮಠವನ್ನು ನಮ್ಮದಲ್ಲಿ ಮಠ ಏನೆಲ್ಲ ಮಾಡಿಲ್ಲ ನಮಗೆ. ಮೊದಲಿಗೆ ಸತ್ಯ ಹೇಳ್ತೀನಿ, ಆಗ್ತಾನೆ TV ಬಂತು. TV ಬೆಂಗಳೂರು ಚಾನಲ್ ಶುರುವಾಯಿತು. ಆಗ ನಮ್ಮ ದೇವರಹಳ್ಳಿ ಯುವಕರು ನನ್ನ ಹತ್ರ ಬಂದು, ಸ್ವಾಮೀಜಿ ನಾವು TV ಇಟ್ಕೊಳ್ಳೋ ಶಕ್ತಿ ಇಲ್ಲ, ದಯವಿಟ್ಟು ಒಂದು TV ಕೊಡಿಸಿ ಅಂತ ಹೇಳಿದ್ರು. ಆಗ ನಮ್ಮ ಪ್ರದೇಶದಲ್ಲಿ ವೈಶ್ಯ ಬ್ಯಾಂಕ್ ಅಂತೇಳಿ ಆ ಬ್ಯಾಂಕರು ಮೊದಲು ಒಂದು ಬ್ರಾಂಚ್ ಮಾಡಿದ್ರು. ಅಲ್ಲಿನ ಆ ವೈಶ್ಯ ಬ್ಯಾಂಕ್ಗೆ ಅಧ್ಯಕ್ಷರವರು. ಅವರು ಆಗಾಗ ಮಂಗಳೂರಿಗೆ ಹೋಗುವಾಗೆಲ್ಲ ಈ ಕಾಲೇಜ್ಗೂ ಬರೋರು, ಮಠಕ್ಕೂ ಬರೋರು. ಅವ್ರಿಗೆ ನಾನು ಈ ಒಂದು ಪ್ರಸ್ತಾಪ ಇಟ್ಟೆ, ನಮ್ಮ ಊರಿನವರು ತುಂಬ ಬಡವರು, TV ಕೇಳ್ತಾರೆ ಅಂತ. ಆಯಿತು, TV ನಾನು ಇನ್ನು ಒಂದು ವಾರದಲ್ಲಿ ಈ ವಿಷಯ ಇಲ್ಲಿಗೆ ಕಳಿಸ್ಕೊಡ್ತೀನಿ ಎಂದು. ಆವಾಗ ನಾನು ಅದನ್ನು ತಂದು ನಮ್ಮ ಇಲ್ಲಿ ನಾವೇ ಕಟ್ಟಿಸಿದಂಥ ಎಂಜಿನ ಮನೆ ಸ್ಕೂಲ್ ಅದು, ಆ ಸ್ಕೂಲಲ್ಲಿ ಇಟ್ಟು ಎಲ್ಲ ಊರಿನ ಎಲ್ಲ ಯುವಕರು ನೋಡ್ರಿ ಅಂತ ಹೇಳಿ ಒಂದು ಕೊಟ್ಟದ ಕಾರಣ ಉಂಟು. ಈಗ ಯಾರು RTV ಅಲ್ಲಿ ನೋಡೋಕೆ ಹೋಗ್ತೀರಿ, ಎಲ್ಲರೂ ನೀವೀಗ RCC ಬಿಲ್ಡಿಂಗ್ನಲ್ಲಿ ಏರ್ ಕಂಡೀಷನ್ ರೂಮ್ನಲ್ಲಿ 2ನೇ 3ನೇ ಮಾಡಿನಲ್ಲಿ TV ನೋಡ್ತಾ ಇದ್ದೀರಿ. ಸಂತೋಷ ಅಲ್ವೇ? ನಮಗೂ ತುಂಬ ಸಂತೋಷ ಇದೆ. ಈ ದೈವ ಭಕ್ತಿ ಅನ್ನೋದು ಎಷ್ಟು ಶ್ರೇಷ್ಠವಾದ್ದು. ನಾನು ಒಂದು ಉದಾಹರಣೆ ಹೇಳಿದೆ. ತಮಿಳುನಾಡಿನಲ್ಲಿ ತಂಜಾವೂರು ಅಂತ ಹೇಳಿ ದೊಡ್ಡ ಊರು. ಆ ತಂಜಾವೂರಿಗೆ ನಮ್ಮ ಕಾವೇರಿ ನದಿ ನೀರು ಅಲ್ಲಿ ಹರಿದೋಗುತ್ತೆ. ಈಗ ನಮ್ಮ ಕಾವೇರಿ ನದಿ ನೀರಿನಲ್ಲಿ ನಾವೆಲ್ಲ 2 ಬೆಳೆ ಬೆಳೆಯೋದು. ಆದರೆ ತಂಜಾವೂರಿನಲ್ಲಿ 3 ಬೆಳೆ ಬೆಳೀತಾರೆ. ಪ್ರತಿ 4 ತಿಂಗಳಿಗೆ ಒಂದೊಂದು ಬೆಳೆ. ಅಲ್ಲಿ ಹೆಚ್ಚು ಭತ್ತ ಬೆಳೀತಾರೆ.
ಆದರೆ ನಾವು ಮಂಡ್ಯದವರು ದುರಾಸೆ ಸೋಮಾರಿತನದಲ್ಲಿ ಎಲ್ಲ ಕಬ್ಬು ಹೋಗ್ಬಿಟ್ಟಿದ್ದೀವಿ. ಕಬ್ಬು ಕಬ್ಬು ಕಬ್ಬು. ಆ ಕಬ್ಬು ಒಂದೊಂದ್ಸಲ ಬೆಳೆ ಬರುತ್ತೆ, ಒಂದೊಂದ್ಸಲ ಹೋಗುತ್ತೆ, ಒಂದೊಂದ್ಸಲ ಮಳೆ ಬರುತ್ತೆ, ಒಂದೊಂದ್ಸಲ ಕನ್ನಂಬಾಡಿ ಕಟ್ಟೆ ತುಂಬಲ್ಲ. ಈ ವರ್ಷ ನೋಡಿ, ಇವತ್ತಿನ ಪತ್ರಿಕೆ ಓದಿದೆ, ನಮ್ಮ ಕನ್ನಂಬಾಡಿ ಕಟ್ಟೆ ಈ ವರ್ಷದಲ್ಲಿ 3 ಬಾರಿ ತುಂಬಿದೆ. 218 ಚಿಲ್ಲರೆ ಅಡಿ ದಾಟಿದೆ. ಅಷ್ಟು ಒಳ್ಳೆ ಮಳೆ ಆಗಿದೆ. ಈಗಲೂ ಸೈಕ್ಲೋನಿಂದ ಒಳ್ಳೆ ಮಳೆ ಬಂದು ಕನ್ನಂಬಾಡಿ ಕಟ್ಟೆ ತುಂಬಿದೆ ಅಂತೇಳಿ ನಾನು ಬೆಳಿಗ್ಗೆ ಓದಿದೆ. ಹೀಗಾಗಿ ಅಂಥ ತಂಜಾವೂರಿನಲ್ಲಿ ಒಬ್ಬ ರಾಜ ಪ್ರಾಮಾಣಿಕವಾದ ರಾಜ್ಯಭಾರ ನಡೆಸ್ಕೊಂಡಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಅವನು ಆ ಕಾಲದಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡಬೇಕು ಅಂದರೆ ಕಾಶಿಗೆ ಹೋಗ್ಬೇಕಾಯ್ತು. ಕಾಶಿ, ಅಲ್ಲೇ ಶಿವನ ದೇವಸ್ಥಾನ ಇದ್ದದ್ದು, ವಿಶ್ವೇಶ್ವರ ಸ್ವಾಮಿ ದೇವಾಲಯ. ಅಲ್ಲಿಗೆ ಗಂಡ ಹೆಂಡ್ತಿರೋ ರಾಜ ರಾಣಿ ಹೋದ್ರು. ಅಲ್ಲಿ ಹೋಗಿ ಎಷ್ಟು ಜನ ಕಾಶಿ ನೋಡಿದಿರೋ ಗೊತ್ತಿಲ್ಲ. ಈಗ ನೀವು ಕಾಶಿಗೆ ಹೋಗೋದಾದ್ರೆ ನಮ್ಮ ಮಠದಲ್ಲಿ ಒಂದು ಪರಿಚಯ ಪತ್ರ ತಗೊಂಡೋಗಿ, ನಮ್ಮ ಕಾಶಿ ಮಠ ಆ ದೇವಾಲಯ ಪಕ್ಕದಲ್ಲೇ ಇದೆ, ನೀವು ತಂಗೋದಕ್ಕೆ ರೂಮನ್ನು ವ್ಯವಸ್ಥೆ ಮಾಡಿದ್ದೀವಿ, ಹೋಗ್ತೀರಾ ಹೋಗಿ. ಅದೇ ರೀತಿ ತಮಿಳುನಾಡಿನಲ್ಲಿ ರಾಮೇಶ್ವರದಲ್ಲಿ ಅಲ್ಲಿಯೂ ನಾವು ಅಲ್ಲಿ ಒಂದು ಛತ್ರವನ್ನು ಕಟ್ಟಿದ್ದೇವೆ, ಆದಿಚುಂಚನಗಿರಿ ಛತ್ರ. ಅಲ್ಲಿಯೂ ನೀವು ಪರಿಚಯ ಪತ್ರವನ್ನು ತಗೊಂಡು ಹೋದ್ರೆ ಅಲ್ಲಿಯೂ ತಂಗಬಹುದು. ಇನ್ನು ಉತ್ತರ ಭಾರತದಲ್ಲಿ ಇನ್ನೂ 3-4 ಕಡೆ ನಮ್ಮ ಶಾಖಾ ಇವು ಮಠಗಳಿವೆ. ಅಲ್ಲಿ ನಿಮ್ಮೆಲ್ಲರಿಗೂ ಏನೂ ಕಡಿಮೆ ಇಲ್ಲ. ಆದಿಚುಂಚನಗಿರಿ ಪಕ್ಕದಲ್ಲಿರೋದಿಲ್ಲ, ಅದು ದೊಡ್ಡ ಶಿವಾಲಯ, ಅದು ಭೈರವನ ಗುಡಿಯೇ, ಅದು ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಆಶೀರ್ವಾದ, ಅದು ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳ ಆಶ್ರಯದಲ್ಲಿ ಅವರ ಅನುಗ್ರಹದಲ್ಲಿ ನಡೀತಿರುವಂತಹ ಈ ಪವಿತ್ರ ಕಾರ್ಯಗಳು ನಮ್ಮ ಊರಿನಲ್ಲಿ ಇನ್ನೂ ಹೆಚ್ಚಾಗಿ ನಡೀಲಿ. ನೀವೆಲ್ಲರೂ ಅಂಥ ಕೀರ್ತಿವಂತರಾಗಬೇಕು, ಅಂಥ ಧರ್ಮ ಕಾರ್ಯಗಳಲ್ಲಿ ನೀವು ಭಾಗಿಗಳಾಗಬೇಕು. ಅಂಥ ಧರ್ಮ ಕಾರ್ಯಗಳನ್ನು ನಾವು ಮನಸ್ಸಲ್ಲಿ ಮಾಡಿಕೊಂಡು, ನಮ್ಮ ಮನಸ್ಸು ನಮಗೆ ಎಲ್ಲದಕ್ಕೂ ಕಾರಣ. ನಮ್ಮ ಮನಸ್ಸು ಕೆಟ್ಟದ್ದನ್ನು ಯೋಚನೆ ಮಾಡಿದರೆ ಕೆಟ್ಟದ್ದೇ ಮಾಡಿದರೆ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ಅಂಥ ಮನಸ್ಸನ್ನು ನಮ್ಮ ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ. ಈ ಬುದ್ಧಿ ಆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಆ ಮನಸ್ಸನ್ನು ಈ ಬುದ್ಧಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಈ ಮನಸ್ಸಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳಿ ಅರಿಷಡ್ವರ್ಗಗಳು ಅಂತ ಇದ್ದಾವೆ. ಅದು ಈ ಮನಸ್ಸನ್ನು ಎಳೆದಾಡಿದಾಗ ನಾವು ಯಾವ ಧರ್ಮ ಕಾರ್ಯನೂ ಮಾಡೋಕ್ಕಾಗಲ್ಲ, ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ. ಆದ್ದರಿಂದ ಆ ಅರಿಷಡ್ವರ್ಗಗಳನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಬುದ್ಧಿ, ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಭಗವಂತನ ನಾಮವನ್ನು ನಾವು ಸ್ಮರಣೆ ಮಾಡಿದರೆ ನಾವು ಮೋಕ್ಷಗಳಾಗ್ತೇವೆ. ಅದರಿಂದ ಶಂಕರಾಚಾರ್ಯರು ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ. ದೈವಾನುಗ್ರಹ ಇದ್ದರೆ ಮನುಷ್ಯತ್ವ ಬರುತ್ತೆ. ಆಮೇಲೆ ಈ ಮನಸ್ಸು ಒಳ್ಳೆ ರೀತಿಯಲ್ಲಿದ್ದರೆ ಮುಮುಕ್ಷು ಆಗುತ್ತೆ. ಮುಮುಕ್ಷು ಅಂದರೆ ಒಳ್ಳೆ ಕಾರ್ಯಗಳು ಯಾರ್ಯಾರು ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ನಮ್ಮ ಪಾತ್ರವನ್ನು ಅಲ್ಲಿ ಎಷ್ಟು ಸಾಧ್ಯನೂ ಮಾಡ್ಬೋದು. ದಾನ ಧರ್ಮದ ಮೂಲಕ ಮಾಡ್ಬೋದು, ದೇವರ ಸ್ಮರಣೆ ಮೂಲಕ ಮಾಡ್ಬೋದು. ಮಹಾಪುರುಷ ಸಂಶಯ, ಇನ್ನು ಆಶೀರ್ವಾದ ಅವರ ಸನ್ನಿಹದಲ್ಲಿರ್ಬೋದು. ನಿಮಗೆ ಎಂಥ ಪುಣ್ಯ! ಆದಿಚುಂಚನಗಿರಿ ಈ ಲೋಕ ಪ್ರಖ್ಯಾತವಾದಂಥ ಮಠ, ಅಂಥ ಭೈರವ ಕ್ಷೇತ್ರ, ಅದರ ಪಕ್ಕದಲ್ಲಿರುವಂಥ ನಮ್ಮ ದೇವರನಲ್ಲಿ ನೀವು ಯಾಕೆ ಯೋಚನೆ ಮಾಡಬೇಕು? ಆದ್ದರಿಂದ ನಿಮ್ಮ ಮನಸ್ಸು ಒಳ್ಳೆಯದಾಗಿರಲಿ, ಒಳ್ಳೆಯ ಚಿಂತನೆಯನ್ನು ಮಾಡಲಿ. ಒಳ್ಳೆಯ ಚಿಂತನೆಯನ್ನು ಮಾಡಿದ ಮೇಲೆ ಇಂಥ ಒಳ್ಳೆಯ ಕಾರ್ಯಕ್ಕೆ ದಾನ ಧರ್ಮ ಮಾಡಿ ಪುಣ್ಯವಂತರಾಗಬೇಕು ಅಂತ ಹೇಳ್ತಾ, ಭಗವಂತ ಅಂಥ ಶಕ್ತಿಯನ್ನು ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ. ಓಂ ಶಾಂತಿ. ಸುತ್ತಿಗೆ ಏಟನ್ನ